ಪರೀಕ್ಷೆ ಚಾನೆಲ್ಗೆ ಸ್ವಾಗತ. ನಾನು ನಿಮ್ಮ ಇಂಗ್ಲಿಷ್ ಸೆಕೆಂಡ್ ಲ್ಯಾಂಗ್ವೇಜ್ ಶಿಕ್ಷಕಿ ಪದ್ಮಶ್ರೀ ಮುರಳಿ. ಮೊದಲನೇದಾಗಿ ಪರೀಕ್ಷೆ ಚಾನೆಲ್ ಅಂದ್ರೆ ಏನು? ಇಲ್ಲಿ ನಿಮ್ಮ SSLC ಎಕ್ಸಾಮ್ಗೆ ಬೇಕಿರುವಂತಹ ಪ್ರತಿ ಒಂದು ಸಬ್ಜೆಕ್ಟಿನ ಎಲ್ಲ ಟಾಪಿಕ್ಸ್ನ ನಾವಿಲ್ಲಿ ಕವರ್ ಮಾಡ್ತೀವಿ. ಅದರ ಜೊತೆಗೆ ನೀವು ಓದ್ಕೊಳ್ಳೋವಾಗ ಯೂಸ್ ಮಾಡ್ಕೊಳ್ಬೇಕಾದಂತಹ ಈಸಿ ಟು ಸ್ಟಡಿ ನೋಟ್ಸ್ ಮತ್ತೆ ಹಿಂದಿನ ವರ್ಷದ ಅಂದ್ರೆ ಬರೀ ಹಿಂದಿನ ವರ್ಷದಲ್ಲ, ಸುಮಾರು ವರ್ಷಗಳ ಪ್ರೀವಿಯಸ್ ಇಯರ್ ಕ್ವೆಶ್ಚನ್ಸ್ನ ಕೂಡ ನಾವು ಸಾಲ್ವ್ ಮಾಡಿ ನಿಮಗೆ ಕೊಡ್ತೇವೆ. ಸೊ ನೀವು ಯಾವುದೇ ಒಂದು ಚಾನೆಲ್ ಆಗಿರಲಿ ಅಥವಾ ಬೇರೆ ಟ್ಯೂಷನ್ ಆಗಿರಲಿ ಹೋಗೋ ನೆಸೆಸಿಟಿನೇ ಇಲ್ಲ. ನೀವು ಅಕಸ್ಮಾತ್ ಇವತ್ತು ಈ ವಿಡಿಯೋ ನೋಡ್ತಿದ್ದೀರಾ ಅಂದ್ರೆ ಈ ವಿಡಿಯೋ ಆದ ನಂತರ ನಮ್ಮ ಚಾನೆಲ್ನ ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತೆ ಲೈಕ್ ಮಾಡೋದನ್ನ ಮರಿಬೇಡಿ. ಮತ್ತೆ ಇನ್ನೊಂದಿದೆ, ಕಾಮೆಂಟ್ ಕೂಡ ಮಾಡಿ, ಆಯ್ತಾ? ಅದರಿಂದ ಕೂಡ ಹೆಲ್ಪ್ ಆಗುತ್ತೆ. ಸೊ ಇವತ್ತಿನ ಒಂದು ಕ್ಲಾಸಲ್ಲಿ ನಾವು ಕ್ವಾಲಿಟಿ ಆಫ್ ಮರ್ಸಿ ಅಂತ ಏನು ಪದ್ಯ ಇದೆ ಅದನ್ನ ಓದೋಣ. ಸೊ ಈ ಒಂದು ಪದ್ಯ ಯಾರು ಆಥರು, ಯಾರು ಪೋಯಿಟ್, ಸಾರಿ, ನಮ್ಮ ವಿಲಿಯಂ ಶೇಕ್ಸ್ಪಿಯರ್ ಅವರು. ಸೊ ವಿಲಿಯಂ ಶೇಕ್ಸ್ಪಿಯರ್ ಅವ್ರ ಬಗ್ಗೆ ನಮಗೆ ಸುಮಾರು ಇನ್ಫಾರ್ಮೇಶನ್ ಕೂಡ ಇದೆ. ಬಟ್ ಈ ಒಂದು ಎಕ್ಸ್ಟ್ರಾಕ್ಟ್ ಅಂತ ನಾವೇನು ಹೇಳ್ಬೋದು, ಕ್ವಾಲಿಟಿ ಆಫ್ ಮರ್ಸಿ, ಇದು ಯಾವ ಒಂದು ಪ್ಲೇಯಿಂದ ತಗೊಂಡಿರೋದು? ಇದು ನಮ್ಮ ಒಂದು ಪ್ಲೇ ಮರ್ಚೆಂಟ್ ಆಫ್ ವೆನಿಸ್ ಅಂತ ಏನಿದೆ, ಶೇಕ್ಸ್ಪಿಯರ್ ಅವ್ರು ಬರೆದಿರುವಂತಹ ಈ ಪ್ಲೇಯಿಂದ ಈ ಒಂದು ಭಾಗವನ್ನ ತಗೊಂಡಿದ್ದಾರೆ. ಸೊ ಏನು, ಮರ್ಚೆಂಟ್ ಆಫ್ ವೆನಿಸ್ ಅಲ್ಲಿ ಒಬ್ಳು ಕ್ಯಾರೆಕ್ಟರ್ ಇದ್ದಾಳೆ, ಪೋರ್ಷಿಯಾ ಅಂತ. ಈ ಪೋರ್ಷಿಯಾ ಅವಳು ಒಂದು ಮೊನೊಲಾಗ್ನ ಹೇಳ್ತಿರ್ತಾಳೆ, ಅಂದ್ರೆ ಒಂದು ದೊಡ್ಡದಾದ ಒಂದು ಡೈಲಾಗು. ಅದರಲ್ಲಿ ಒಂದು ಪುಟ್ಟ ಭಾಗ ಏನಿದೆ ಅದು ನಮ್ಮ ಕ್ವಾಲಿಟಿ ಆಫ್ ಮರ್ಸಿ. ಸೊ ಕ್ವಾಲಿಟಿ ಆಫ್ ಮರ್ಸಿ ಅಂದ್ರೆ ಏನು? ಕ್ವಾಲಿಟಿ ಅಂದ್ರೆ ನಮ್ಮಲ್ಲಿರುವಂತಹ ಒಂದು ಗುಣ, ಅರ್ಥ ಆಯ್ತಾ? ನಮ್ಮಲ್ಲ ಅಥವಾ ಬೇರೆ ಇರುವಂತಹ ಒಂದು ಗುಣವನ್ನ ನಾವು ಕ್ವಾಲಿಟಿ ಅಂತ ಕರಿತೀವಿ. ಮರ್ಸಿ ಅಂದ್ರೆ ಏನು? ಮರ್ಸಿ ಅಂದ್ರೆ ಕರುಣೆ. ಈ ಒಂದು ಸ್ಟ್ಯಾನ್ಸಾ ಏನಿದೆ, ನಾವೇನು ಓದ್ತೀವಿ, ಈ ಒಂದು ಎಕ್ಸ್ಟ್ರಾಕ್ಟ್ ಅಲ್ಲಿ ನಾವೇನು ಓದ್ತೀವಿ ಅದು ಕರುಣೆಯ ಬಗ್ಗೆ ಇರೋದು. ಕರುಣೆ ಅಂತ ನಮ್ಮಲ್ಲೆಲ್ಲ ಒಂದು ಗುಣ ಇರುತ್ತಲ್ಲ, ಅದು ಹೇಗೆ ಇರಬೇಕು ಅಥವಾ ಪೋರ್ಷಿಯಾ ಪ್ರಕಾರ ಇದು ಎಷ್ಟು ಇಂಪಾರ್ಟೆಂಟು, ಆಮೇಲೆ ಅದು ಯಾವ ರೀತಿಯಾದ ಒಂದು ಕರುಣೆನ ನಾವು ತೋರಿಸ್ಬೇಕು ಅನ್ನೋದನ್ನೆಲ್ಲ ಈ ಒಂದು ಪದ್ಯದಲ್ಲಿ ನಾವು ಓದ್ತೇವೆ. ಸೊ ತಡ ಮಾಡಿದರೆ ಸ್ಟಾರ್ಟ್ ಮಾಡೋಣ. ನಾ ಹೇಳ್ದಂಗೆ ಕ್ವಾಲಿಟಿ ಆಫ್ ಮರ್ಸಿ ಅಂತ ಈ ಒಂದು ಸಿಚುಯೇಷನ್ ಅಲ್ಲಿ ಅವಳು ಈ ಡೈಲಾಗ್ನ ಹೇಳ್ತಾಳೆ. ಆ ದೊಡ್ಡ ಮೊನೊಲಾಗ್ ಅಲ್ಲಿ ಈ ಒಂದು 3 ಸ್ಟ್ಯಾನ್ಸ್ ಅನ್ನ ನಾವೇನ್ ನೋಡ್ತೀವಿ, ಇದು ಕೂಡ ಅದರ ಭಾಗ. ಸೊ ಒಂದ್ ಜ್ಞಾಪಕ ಇಟ್ಕೊಳ್ಳಿ ಮಕ್ಕಳೇ, ಈ ಪೂರ್ತಿ ಕ್ವಾಲಿಟಿ ಆಫ್ ಮರ್ಸಿ ಏನಿದೆ, ಈ ಪೂರ್ತಿ ಎಕ್ಸ್ಟ್ರಾಕ್ಟ್ ಇಂದ ನಿಮ್ಗೆ ಸುಮಾರು ಪ್ರಶ್ನೆಗಳನ್ನ ಕೇಳ್ಬೋದು. ಒಂದು ಸ್ಟೇಟ್ಮೆಂಟ್ ನ ಹಾಕಿ ಅದರ ಸಂದರ್ಭವನ್ನ ಕೇಳ್ಬೋದು. ನಿಮ್ಮ ಎಕ್ಸ್ಟ್ರಾಕ್ಟ್ ಕ್ವೆಶನ್ಸ್ಗೆ ಬಂದೇ ಬರುತ್ತೆ ಇದು, ಅರ್ಥ ಆಯ್ತಾ? ಸೊ ತಲೆಯಲ್ಲಿ ಅದನ್ನ ಇಟ್ಕೊಳ್ಳಿ. ಆಮೇಲೆ ಎಲ್ಲಿಂದ ಬರುತ್ತೆ ಮ್ಯಾಮ್, ಬಿಗಿನಿಂಗ್ ನೋಡ್ಕೊಳ್ಳಾ, ಎಂಡ್ ನೋಡ್ಕೊಳ್ಳಾ, ಮಿಡಲ್ ನೋಡ್ಕೊಳ್ಳಾ, ಆ ಥರ ಏನಿಲ್ಲ. ಪ್ರತಿ ಒಂದು ವರ್ಡ್ ಕೂಡ ಇದ್ದಲ್ಲಿ ಇಂಪಾರ್ಟೆಂಟು. ಎಕ್ಸ್ಟ್ರಾಕ್ಟ್ಸ್ ಜೊತೆಗೆ ನಿಮ್ಮ ಮೆಮೊರೈಸೇಷನ್ಗೆ ಕೂಡ ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಖಂಡಿತ ಕರೆಕ್ಟಾಗಿ ನೋಡ್ಕೊಳ್ಳಿ, ಇದನ್ನ ಮೆಮೊರೈಸ್ ಮಾಡೋದು ಇಂಪಾರ್ಟೆಂಟು. ಸೊ ಇವಾಗಿಂದಾನೆ, ಇನ್ನೇನು ಇವಾಗ ಸ್ಟಾರ್ಟ್ ಆಗ್ತಿದೆ ಸ್ಕೂಲು, ಇನ್ನೇನು ಎಕ್ಸಾಮಿಗೆ ಪ್ರಿಪೇರ್ ಆಗ್ತಿದ್ದೀರಾ, ಇವಾಗಿಂದಾನೆ ಕೂತ್ಕೊಂಡು ಪ್ರಾಕ್ಟೀಸ್ ಮಾಡಿ, ಅರ್ಥ ಆಯ್ತಾ? ಲಾಸ್ಟಲ್ಲಿ ಹೇಳ್ಬೇಡಿ ಮ್ಯಾಮ್ ನೀವು ಹೇಳಿದ್ರಿ ಆದರೆ ನಾವು ಮರ್ತೋದೆ, ಈ ಥರ ಎಲ್ಲ ಹೇಳ್ಬೇಡಿ. ಸೊ ಖಂಡಿತ ಇವಾಗಿಂದಾನೆ ಮೆಮೊರೈಸೇಷನ್ ಪೋಯಮ್ನ ಮೆಮೊರೈಸ್ ಮಾಡಕ್ ಸ್ಟಾರ್ಟ್ ಮಾಡಿ. ಹೇಗೆ ಅಂತ ನಾನು ಹೋಗ್ತಾ ಹೇಳ್ತೀನಿ. ಸದ್ಯಕ್ಕೆ ಈ ಪೂರ್ತಿ ಒಂದು ಎಕ್ಸ್ಟ್ರಾಕ್ಟ್ನ ಅರ್ಥ ಮಾಡ್ಕೊಳ್ಳೋಣ. ಸೊ ಮೊದಲನೇ 4 ಲೈನ್, ಮೊದಲನೇ 5 ಲೈನಲ್ಲಿ ಏನ್ ನಡೀತಿದೆ ನೋಡೋಣ. ಮೊದಲನೇ ಒಂದು ಸ್ಟ್ಯಾನ್ಸಾ ಅಂತ ಹೇಳ್ಬೋದು, ಈ ಎಕ್ಸ್ಟ್ರಾಕ್ಟ್ ಇಂದ ಆ ಭಾಗದಲ್ಲಿ ಏನ್ ನಡೀತಿದೆ ನೋಡೋಣ. ದ ಕ್ವಾಲಿಟಿ ಆಫ್ ಮರ್ಸಿ ಇಸ್ ನಾಟ್ ಸ್ಟ್ರೇನ್ಡ್. ಆಯ್ತಾ? ಕ್ವಾಲಿಟಿ ಅಂದ್ರೆ ನಾನು ಹೇಳ್ದೆ ಒಂದು ಗುಣ ಅಂತ. ನಮ್ಮಲ್ಲಿರುವಂತಹ ಒಂದು ಗುಣವನ್ನ ಅಥವಾ ಬೇರೆಯವರಲ್ಲಿರುವಂತಹ ಒಂದು ಗುಣವನ್ನ ಇಂಗ್ಲಿಷ್ ಅಲ್ಲಿ ನಾವು ಕ್ವಾಲಿಟಿ ಅಂತ ಕರಿತೀವಿ. ಅಂಡ್ ಮರ್ಸಿ ಅಂದ್ರೆ ಏನು? ಕರುಣೆ, ಅರ್ಥ ಆಯ್ತಾ? ಒಂದು ಕರುಣೆನ ನಾವು ನೀಡ್ತೀವಿ. ಅಂಡ್ ಕರುಣೆ ತುಂಬಾ ಒಳ್ಳೇದು ಅಂತ ಕೂಡ ಹೇಳ್ತಾರಲ್ವಾ ಮಕ್ಕಳೇ. ಕರುಣೆ ಅಂದ್ರೆ ಏನು? ಮರ್ಸಿ ಇಸ್ ನಾಟ್ ಸ್ಟ್ರೇನ್ಡ್ ಅಂತ ಪೋರ್ಷಿಯಾ ಇದು ಹೇಳುವಾಗ ಹೇಳ್ತಾಳೆ, ಈ ಕರುಣೆ ಅನ್ನೋದೇನಿದೆ ಅದು ಸ್ಟ್ರೇನ್ಡ್ ಅಲ್ಲ. ನೋಡಿ ಇಲ್ಲಿ ಹಳೆ ಇಂಗ್ಲಿಷ್ ಅಲ್ಲಿ ಬರ್ದಿದ್ದಾರೆ, ಈ ಹೊಸ ಇಂಗ್ಲಿಷ್ ಅಲ್ಲಿ ಈ ಸ್ಪೆಲ್ಲಿಂಗು ಹಿಂಗಿರುತ್ತೆ.
ಅರ್ಥ ಆಯ್ತಾ? ಸ್ಟ್ರೇನ್ಡ್. ಸೊ ಈ ಒಂದು ಕರುಣೆಯಿಂದ ಒಂದು ಗುಣ ಏನಿದೆ, ಕರುಣೆ ಅಂತ ಒಂದು ಗುಣವೇನಿದೆ, ಅದು ಯಾವುದೇ ರೀತಿಯಾದ ಕಂಪಲ್ಷನ್ ಇಲ್ಲ, ಅದಕ್ಕೆ ಫೋರ್ಸ್ ಮಾಡಿಲ್ಲ. ನಾನು ನಿಮ್ಮನ್ನ ಕತ್ತಿ ಹಿಡಿದ್ಬಿಟ್ಟು ಕೇಳಿದ್ರೆ ಓ ಕರುಣೆ ತೋರಿಸು ಅಂದ್ರೆ ಅದು ಕರುಣೆ ಆಗುತ್ತಾ? ಇಲ್ಲ. ಕರುಣೆ ಯಾವಾಗ ಆಗತ್ತೆ? ನಮ್ಮಲ್ಲೇ ಬರ್ತಿರತ್ತಲ್ಲ, ನಮ್ಗೆ ಕರುಣೆ ತೋರಿಸ್ಬೇಕು ಅಂತ ಬರುತ್ತಲ್ವಾ, ಅದು ಕರುಣೆ ಆಗತ್ತೆ. ಅರ್ಥ ಆಯ್ತಾ? ಈ ಒಂದು ಕ್ವಾಲಿಟಿ ಏನಿದೆ ಅದು ಸ್ಟ್ರೇನ್ಡ್ ಅಲ್ಲ, ಯಾವುದೇ ರೀತಿಯಾದ ಕಂಪಲ್ಷನ್ ಇಲ್ಲ ಮತ್ತೆ ಫೋರ್ಸ್ ಇಲ್ಲ. ಅರ್ಥ ಆಯ್ತಾ ಮಕ್ಕಳೇ? ದ ಕ್ವಾಲಿಟಿ ಆಫ್ ಮರ್ಸಿ ಇಸ್ ನಾಟ್ ಸ್ಟ್ರೇನ್ಡ್. ತುಂಬಾ ಈಸಿ ನಾಪ್ಕ ಇಟ್ಕೊಳ್ಳೋದಕ್ಕೆ. ಇಟ್ ಡ್ರಾಪೆತ್ ಆಸ್ ದ ಜೆಂಟಲ್ ರೇನ್ ಫ್ರಮ್ ಹೆವೆನ್. ಇಲ್ಲಿ ಡ್ರಾಪೆತ್ ಅಂತ ಏನಿದೆ ಅದು ಹಳೆ ಇಂಗ್ಲಿಷು, ಹೊಸ ಇಂಗ್ಲಿಷಲ್ಲಿ ನಾವು ಇದನ್ನ ಡ್ರಾಪ್ಸ್ ಅಂತ ಕರಿತೀವಿ. ಅರ್ಥ ಆಯ್ತಾ? ಇಲ್ಲಿ ತಿರ್ಗಾ ಬರೀತೀನಿ ನೋಡಿ, ಡ್ರಾ ಓಕೆನಾ? ಡ್ರಾಪೆತ್ ಅಂದ್ರೆ ಡ್ರಾಪ್ಸ್. ಇಟ್ ಇವಾಗ ಇಟ್ ಡ್ರಾಪೆತ್ ಅಂದ್ರೆ ಡ್ರಾಪ್ಸ್ ಆಸ್ ದ ಜೆಂಟಲ್ ರೇನ್ ಫ್ರಮ್ ಹೆವೆನ್. ಸೊ ಇವಾಗ ಹೇಗೆ ಒಂದು ಮಳೆ ಬರುವಾಗ ತುಂಬಾ ಸ್ಲೋ ಆಗಿ ಜೆಂಟಲ್ ಆಗಿ ಮಳೆ ಬರುವಾಗ ಏನಾಗುತ್ತೆ, ಚೆನ್ನಾಗಿ ಅನ್ಸತ್ತೆ, ಕರೆಕ್ಟಾ? ಅದಾಗೆ ಅದು ಬರ್ತಿರತ್ತೆ. ಅಂಡ್ ಇಲ್ಲಿ ಈ ಡ್ರಾಪ್ಸ್ ಏನಾಗುತ್ತೆ ನಮ್ಮ ಮೇಲೆ ಬಿದ್ದಾಗ ಚೆನ್ನಾಗಿ ಅನ್ಸತ್ತೆ. ಅಂಡ್ ಯಾವುದೇ ರೀತಿಯಾದ ಒಂದು ಫೋರ್ಸ್ ಇರಲ್ಲ, ಒಂದು ಕಂಪಲ್ಷನ್ ಇರಲ್ಲ. ಇಲ್ಲಿ ಇನ್ನೊಂದು ಅರ್ಥ ಇದೆ. ಇಟ್ ಡ್ರಾಪೆತ್ ಆಸ್ ದ ಜೆಂಟಲ್ ರೇನ್ ಫ್ರಮ್ ಹೆವೆನ್ ಅಂತ ಹೇಳ್ತಾ ಇದ್ದಾರೆ. ಇದು ಬರೀ ನಮ್ಮ ಆಕಾಶದಿಂದ ಬೀಳುವಂತಹ ಮಳೆ ಅಲ್ಲ, ಬಟ್ ಹೆವೆನ್ ಅಂದ್ರೆ ನಮ್ಮ ಸ್ವರ್ಗದಿಂದ ಬೀಳುವಂತಹ ಒಂದು ಮಳೆ ಅಂತಿದ್ದಾರೆ. ಅಂದ್ರೆ ಏನು? ಸ್ವರ್ಗ ಅಂದ್ರೆ ನಾವ್ ಯಾವ್ದಕ್ಕೆ ಅಸೋಸಿಯೇಟ್ ಮಾಡ್ತೀವಿ? ದೇವ್ರಿಗೆ ಅಲ್ವಾ? ಸೊ ದೇವ್ರ ತರಾನೇ, ದೇವ್ರೇ ಬೀಳುವಂತಹ ಒಂದು ಕ್ವಾಲಿಟಿ ಇದು. ಅಂದ್ರೆ ಮರ್ಸಿ ಅನ್ನೋ ಕ್ವಾಲಿಟಿ ಏನಿದೆ ಅದು ಒಂದು ಗಾಡ್ ಲೈಕ್ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಆ ದೇವ್ರೇ ಈ ಒಂದು ಕರುಣೆನ ನೀಡ್ತಾ ಇರೋಗೆ ಇದೆ ಅಂತ. ಓಕೆನಾ ಮಕ್ಳೇ? ಸೊ ಈ ಒಂದು ಮರ್ಸಿ ಕ್ವಾಲಿಟಿನ ಅವರು ಗಾಡ್ ಲೈಕ್ ಅಂತ ಕೂಡ ಇಲ್ಲಿ ಹೇಳ್ತಾ ಇದ್ದಾರೆ. ಇಟ್ ಡ್ರಾಪೆತ್ ಆಸ್ ದ ಜೆಂಟಲ್ ರೇನ್ ಫ್ರಮ್ ಹೆವೆನ್ ಅಂತ ಏನಿದೆ ಅದು ಒಂದು ಸಿಮಿಲಿ ಕೂಡ. ಅರ್ಥ ಆಯ್ತಾ ಮಕ್ಳೇ? ಸೊ ಈ ಒಂದು ಮಳೆ ಏನಿದೆ ಅದನ್ನ ಅವರು ಮರ್ಸಿ ಕಂಪೇರ್ ಮಾಡ್ತಾ ಇದ್ದಾರೆ. ಮತ್ತೆ ಒಂದು ಗಾಡ್ ಲೈಕ್ ಕ್ವಾಲಿಟಿ ಇದೆ ಇದಕ್ಕೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಓಕೆನಾ? It droppeth as the gentle rain from heaven upon the place beneath. ಅಂದ್ರೆ ಮೇಲಿಂದ ಒಂದು ಮಳೆ ಬಂದು ನಮ್ಮ ಮೇಲೆ ಬೀಳುತ್ತಲ್ಲ, ಅದೇ ರೀತಿಯಲ್ಲಿ ಇದು ಅಷ್ಟೇ, ಯಾವುದು ಮರ್ಸಿ ಕೂಡ ಹೆವೆನ್ ಇಂದ ಒಂದು ಗಾಡ್ ಲೈಕ್ ಕ್ವಾಲಿಟಿ ತರ ಬಂದು ನಮ್ಮ ಮೇಲೆ ಬೀಳತ್ತೆ ಅಂತ ಹೇಳ್ತಾ ಇದ್ದಾರೆ. ಇಟ್ ಈಸ್ ಟ್ವೈಸ್ ಬ್ಲೆಸ್ಡ್. ಅಂದ್ರೆ ಏನು? ಬ್ಲೆಸ್ಡ್ ಅಂದ್ರೆ ಏನರ್ಥ? ಬ್ಲೆಸ್ಡ್ ಅಂತ ಅರ್ಥ. ಇಲ್ಲಿ ಹೊಸ ಇಂಗ್ಲಿಷ್ ಅಲ್ಲಿ ಈ ಸ್ಪೆಲ್ಲಿಂಗ್ ನ ನಾವು ಯೂಸ್ ಮಾಡ್ತೀವಿ. ಸೊ ಇದನ್ನ ಪೋರ್ಷಿಯಾ ಯಾಕೆ ಈ ತರ ಹೇಳ್ತಾಳೆ? ಯಾಕೆ ಅದನ್ನ 2 ಸತಿ ಬರುವಂತಹ ಒಂದು ಬ್ಲೆಸ್ಸಿಂಗ್ ಅಂತ ಹೇಳ್ತಾಳೆ? ನೋಡೋಣ ಬನ್ನಿ. ಇಟ್ ಬ್ಲೆಸ್ಸೆತ್ ಹಿಮ್ ದಟ್ ಗಿವ್ಸ್ ಅಂಡ್ ಹಿಮ್ ದಟ್ ಟೇಕ್ಸ್. ಈ ಒಂದು ಕ್ವಾಲಿಟಿ ಏನಿದೆ, ಯಾರು ಅದನ್ನ ಕೊಡ್ತಾ ಇದಾರಲ್ಲ, ಅಂದ್ರೆ ಫಾರ್ ಎಕ್ಸಾಂಪಲ್ ನಾನು ಕರುಣೆನ ತೋರ್ತಿದ್ರೆ ನಿಮ್ ಕಡೆ, ನನ್ನನ್ನು ಬ್ಲೆಸ್ ಮಾಡತ್ತೆ ಯಾವುದು? ದೇವ್ರು. ಅಂಡ್ ಯಾರು ಆ ಒಂದು ಕರುಣೆನ ಇಸ್ಕೊಂತಿದಾರಲ್ಲ ಅವ್ರನ್ನ ಕೂಡ ಅದು ಬ್ಲೆಸ್ ಮಾಡತ್ತೆ ಅಂತ ಹೇಳ್ತಾ ಇದ್ದಾರೆ. ಅರ್ಥ ಆಯ್ತಾ ಮಕ್ಳೇ? ಇಟ್ ಬ್ಲೆಸ್ಸೆತ್ ಅಂದ್ರೆ ಬ್ಲೆಸ್ಸಸ್. Okay, it blesses him that gives and him that takes. This mightiest in the mightiest it becomes. So ಇದೇನಾಗುತ್ತೆ, ಇವಾಗ ನಾನೊಂದು ಕರುಣೆನ ನೀಡಿದಾಗ, ನೀವೊಂದು ಕರುಣೆನ ಇಸ್ಕೊಂಡಾಗ ಮರ್ಸಿ ಏನಾಗುತ್ತೆ, ಎಲ್ಲದಕ್ಕಿಂತ ದೊಡ್ಡವಾದ ಅಥವಾ ಎಲ್ಲದಕ್ಕಿಂತ ಗಾತ್ರವಾದ ಒಂದು ಕ್ವಾಲಿಟಿ ಅಂತ ನಾವು ಹೇಳ್ಬೋದು. ಬಿಕಾಸ್ ಅಷ್ಟು ಪವರ್ಫುಲ್ ಆಗಿರುತ್ತೆ ಈ ಒಂದು ಕ್ವಾಲಿಟಿ ಅಂತ ಪೋರ್ಷಿಯಾ ಹೇಳ್ತಾ ಇದ್ದಾಳೆ. ಸೊ ಇದನ್ನ ನಾನು ಸಮ್ಮರೈಸ್ ಮಾಡಿ ನಿಮ್ಗೆ ಹೇಳ್ಬೇಕು ಅಂದ್ರೆ, ಈ ಒಂದು ಕ್ವಾಲಿಟಿನ ಪೋರ್ಷಿಯಾ ಹೇಳ್ತಾಳೆ, ಮರ್ಸಿ ಅನ್ನೋ ಕ್ವಾಲಿಟಿ ಏನಿದೆ ಅದು ಗಾಡ್ ಲೈಕ್ ಕ್ವಾಲಿಟಿ. ಅದು ನಮ್ಮ ಮೇಲೆ ಒಂದು ರೇನ್ ಡ್ರಾಪ್ಸ್ ತರ ಬೀಳತ್ತೆ. ಅಂಡ್ ಯಾವುದೇ ರೀತಿಯಾದ ಒಂದು ಸ್ಟ್ರೇನ್ ಇರಲ್ಲ ಈ ಕ್ವಾಲಿಟಿಲಿ, ಬಿಕಾಸ್ ನಾವು ಅದನ್ನ ಫೋರ್ಸ್
ಫೋರ್ಸ್ ಮಾಡೋದಕ್ಕಾಗಲ್ಲ ಅಥವಾ ಒಂದು ಕಂಪಲ್ಷನ್ ಇಂದ ಅದನ್ನ ಮಾಡ್ಸಕ್ಕಾಗಲ್ಲ. ಅಂಡ್ ಇನ್ನೊಂದೇನಂತಾಳೆ, ಈ ಒಂದು ಕ್ವಾಲಿಟಿ ಏನಿದೆ ಅದು 2 ರೀತಿಯಾದ ಬ್ಲೆಸ್ಸಿಂಗ್ ನ ತಗೊಂಡ್ಬರುತ್ತೆ. ಯಾರು ಅದನ್ನ ಕೊಡ್ತಾ ಇದ್ದಾರೆ ಅವರು ಕೂಡ ಬ್ಲೆಸ್ಡು, ಅಂಡ್ ಯಾರು ಅದನ್ನ ರಿಸೀವ್ ಮಾಡ್ತಾ ಇದ್ದಾರೆ ಅವರು ಕೂಡ ಬ್ಲೆಸ್ಡು ಅಂತ ಹೇಳ್ತಾ ಇದ್ದಾಳೆ. The throned monarch better than his crown. ಸೊ ಇಲ್ಲಿ ಅವನಂತ ಹೇಳ್ತಾ ಇದ್ದಾಳೆ, ಇವಾಗ ಒಬ್ಬ ಕಿಂಗ್ಗೆ ಅವನ ಒಂದು ಕ್ರೌನ್ ಏನಿರುತ್ತೆ ಅದಕ್ಕಿಂತ ಸ್ಟ್ರಾಂಗ್ ಆಗಿ, ಅದಕ್ಕಿಂತ ಬೇಕಿರುವಂತಹ ಒಂದು ಏನು ಕ್ವಾಲಿಟಿ ಏನೋ ಈ ಮರ್ಸಿನ ಕ್ವಾಲಿಟಿ. ಅರ್ಥ ಆಯ್ತಾ? ದ ಮೊನಾರ್ಕ್, ಥ್ರೋನ್ಡ್ ಮೊನಾರ್ಕ್ ಅಂದ್ರೆ ನಮ್ಮ ಒಂದು ಕಿಂಗ್. ಅರ್ಥ ಆಯ್ತಾ? ಆ ಕಿಂಗ್, ಆ ಒಂದು ಥ್ರೋನ್ ಮೇಲೆ ಕೂತಿರುವಂತಹ ಒಬ್ಬ ಕಿಂಗ್ಗೆ ಈ ಮರ್ಸಿ ಕ್ವಾಲಿಟಿ ಏನಿದೆ ಅದು ಅವನ ಕ್ರೌನ್ ಕಿಂತ ಜಾಸ್ತಿ ಮೆಚ್ಚತ್ತೆ ಅಂತ ಹೇಳ್ತಾ ಇದ್ದಾರೆ. His scepter shows the force of temporal power. Scepter ಅಂದ್ರೆ ಏನು? A decorated rod carried by a king or a queen as a symbol of power. ಒಂದು ರಾಡ್ ನ ಕಿಂಗು ಮತ್ತೆ ಕ್ವೀನ್ ಕ್ಯಾರಿ ಮಾಡ್ತಾರಲ್ವಾ, ಅದು ಅವರ ಪವರ್ ಅನ್ನ, ಅವರ ಒಂದು ಸ್ಟೇಟಸ್ ನ ಡಿಫೈನ್ ಮಾಡುತ್ತಲ್ಲ. ಇಲ್ಲಿ ಪೋರ್ಷಾ ಹೇಳ್ತಾ ಇದ್ದಾಳೆ, ಈ ಸ್ಕೆಪ್ಟರ್ ಏನಿದೆ ಅದು ಅವನ ಟೆಂಪರಲ್ ಪವರ್ ನ ಶೋ ಮಾಡುತ್ತೆ. ಟೆಂಪರಲ್ ಅಂದ್ರೆ ಏನು? ವರ್ಲ್ಡ್ಲಿ ಪವರ್ಸ್ ಅಂದ್ರೆ ಅವ್ರಿಗೆ ಆಳುವಂತಹ ಒಂದು ಪವರ್ ಆಗಿರ್ಬೋದು, ಜನಗಳನ್ನ ಕಂಟ್ರೋಲ್ ಮಾಡುವಂತಹ ಒಂದು ಪವರ್ ಆಗಿರ್ಬೋದು, ಅಡ್ಮಿನಿಸ್ಟ್ರೇಟಿವ್ ಪವರ್ ಆಗಿರ್ಬೋದು, ಅಥವಾ ಬೇರೆ ರೀತಿಯಾದ ಪವರ್ಸ್ ಏನ್ ಸಿಗತ್ತೆ ಒಂದು ಕಿಂಗ್ಗೆ ಅಥವಾ ಒಬ್ಬ ಥ್ರೋನ್ಡ್ ಮೊನಾರ್ಕ್ಗೆ, ಅದಕ್ಕಿಂತ ಬೇರೆ ಆಗಿ, ಅದಕ್ಕಿಂತ ಹೆಚ್ಚಾಗಿ ಈ ಒಂದು ಕ್ವಾಲಿಟಿ ಅಂತ ಹೇಳ್ತಾ ಇದ್ದಾರೆ. ದಿ ಆಟ್ರಿಬ್ಯೂಟ್ ಟು ಆ ಅಂಡ್ ಮೆಜೆಸ್ಟಿ. ಈ ಟೆಂಪರಲ್ ಪವರ್ ಏನಿದೆ ಅದು ಅವ್ರನ್ನ ನೋಡಿ ನಮ್ಗೇನ್ ಅನ್ಸುತ್ತೆ, ಇಷ್ಟು ಪವರ್ ಇದೆಯಾ ಅವ್ರಿಗೆ ಅಂತ ಅನ್ಸತ್ತಲ್ವಾ. ಅವ್ರಿಗೆ ಒಂದು ರೀತಿಯಾದ ರೆಸ್ಪೆಕ್ಟ್ ನಾವು ಕೊಡ್ತೀವಿ. ಯಾಕೆ ಕೊಡ್ತೀವಿ? ಈ ಒಂದು ಟೆಂಪರಲ್ ಪವರ್ ಇಂದ. ಆ ರಾಡ್ ಅವ್ರು ಇಟ್ಕೊಂಡು ಏನ್ ಹೋದಾಗ ಆ ಒಂದು ರೀತಿಯಾದ ಪವರ್ ಅವರಲ್ಲಿ ಬರುತ್ತಲ್ಲ, ಆ ಪವರ್ನ ಜನಗಳೆಲ್ಲರೂ ಮೆಚ್ತಾರೆ. ಕರೆಕ್ಟಾ? ಅಂಡ್ ಅವರಿಗೆ ನಾವು ಒಂದು ರೀತಿಯಾದ ರಾಯಲ್ ಪೊಸಿಷನ್ ಅಥವಾ ರಾಯಲ್ ಪವರ್ನ ನೀಡ್ತೀವಿ. ಮೆಜೆಸ್ಟಿ ಅಂದ್ರೆ ಅದೇ ರಾಯಲ್ ಪವರ್. ಇಲ್ಲಿ ಬರ್ದಿದ್ದೀನಲ್ಲ ಆ ತರ. wherein doth sit the dread and fear of kings. ಸೊ ಇಲ್ಲಿ doth ಅಂದ್ರೆ does, wherein does sit the dread and fear of kings. ಸೊ ಇವಾಗ ಒಬ್ಬ ಕಿಂಗು ಅಷ್ಟು ಟೆಂಪರಲ್ ಪವರ್ನ ಇಟ್ಕೊಂಡು ಒಂದು ಥ್ರೋನ್ ಮೇಲೆ ಕೂತಾಗ ಅಷ್ಟು ಅವನ ಹತ್ರ ಪವರ್ ಇರುತ್ತೆ. ಅವನ ಒಂದು ಪವರ್ಗೆ ಜನಗಳು ಮೆಚ್ತಾರೆ ಕೂಡ, ಬಟ್ ಅದರ ಜೊತೆಗೆ ಆ ಪವರ್ನ ನೋಡಿ ಜನಗಳಿಗೆ ಹೆದರಿಕೆ ಕೂಡ ಆಗತ್ತೆ. ಡಾತ್ ಅಂದ್ರೆ ಡಸ್, ಆಯ್ತಾ? ಡ್ರೆಡ್ ಅಂದ್ರೆ ಥ್ರೆಟ್. ಇಲ್ಲಿ ಬರ್ದಿದ್ದೀನಲ್ಲ ಅದೇ ತರ. ಓಕೆ, ಬಟ್ ಮರ್ಸಿ ಇಸ್ ಅಬೌವ್ ದಿಸ್ ಸ್ಕೆಪ್ಟರ್ ಸ್ವೇ. ಸೊ ಇದೆಲ್ಲ ಒಂದು ನಮ್ಮ ಒಂದು ವರ್ಲ್ಡ್ಲಿ ಪವರ್ ಮೇಲೆ ನಾವೇನ್ ಕಾನ್ಸಂಟ್ರೇಟ್ ಮಾಡ್ತೀವಿ, ಜನಗಳು ಹೇಗೆ ಅದನ್ನ ಮೆಚ್ತಾರೆ, ಅದ್ರ ಬಗ್ಗೆ ಹೆದರ್ತಾರೆ. ಮರ್ಸಿ ಅನ್ನೋ ಕ್ವಾಲಿಟಿ ಏನಿದೆ, ಈ ಒಂದು ಒಬ್ಬ ಕಿಂಗ್ ಅಲ್ಲಿ ಆ ಒಂದು ಕ್ವಾಲಿಟಿ ಇದ್ರೆ ಅದು ಇದಕ್ಕೆಲ್ಲದಕ್ಕಿಂತ ತುಂಬಾ ಇಂಪಾರ್ಟೆಂಟು ಅಂಡ್ ಅದಕ್ಕಿಂತ ಮೇಲೆ ಅಂತ ಹೇಳ್ತಾರೆ. ಯಾವುದೇ ರೀತಿಯಾದ ಪವರು ಮರ್ಸಿ ಜೊತೆಗೆ ಕಾಂಪಿಟೇಷನ್ ಮಾಡಕ್ಕಾಗಲ್ಲ. ಬಿಕಾಸ್ ಅವಳ ಪ್ರಕಾರ ಮರ್ಸಿ ಏನಿದೆ ಅದೇ ಬಿಗ್ಗೆಸ್ಟ್. ಈ ಸ್ಪೆಕ್ಟರ್ಡ್ ಸ್ವೇ ಅಂದ್ರೆ ಸ್ಕೆಪ್ಟರ್ಡ್ ಸ್ವೇ ಅಂದ್ರೆ ಏನು? ಸ್ಕೆಪ್ಟರ್ಡ್ ಸ್ವೇ ಅಂದ್ರೆ ಈ ಒಂದು ರಾಡ್ ಇದೆ ಅಲ್ಲ ಅದರ ಪವರು. ಅರ್ಥ ಆಯ್ತಾ? ಸೊ ಈ ರಾಡಿನ ಪವರ್ಗಿಂತ ಹೆಚ್ಚಾಗಿರುವಂತಹ ಕ್ವಾಲಿಟಿ ಯಾವುದು? ನಮ್ಮ ಮರ್ಸಿ, ಕರುಣೆ. ಸೊ ಇಲ್ಲಿ ಏನಂತ ಇದ್ದಾಳೆ, ಈ ಒಂದು ಭಾಗದಲ್ಲಿ ಅವಳು ಹೇಳ್ತಿರೋದೇನಂದ್ರೆ, ಒಬ್ಬ ಕಿಂಗ್ ಏನಿರ್ತಾನೆ, ಕಿಂಗ್ಗೆ ಸಾಕಷ್ಟು ಒಂದು ಪವರ್ಸ್ ಇರುತ್ತೆ, ವರ್ಲ್ಡ್ಲಿ ಪವರ್ಸ್ ಇರುತ್ತೆ. ಅವನಿಗೆ ಇರುವಂತಹ ಪವರ್ಸ್ಗೆ ನೋಡಿ ಜನಗಳು ಅವನನ್ನ ರೆಸ್ಪೆಕ್ಟು ಮಾಡ್ತಾರೆ, ಬಟ್ ಅದೇ ಟೈಮಲ್ಲಿ ಅವ್ರು ಹೆದರ್ಕೊಂತಾರೆ ಕೂಡ. ಬಟ್ ಮರ್ಸಿ ಅನ್ನೋ ಕ್ವಾಲಿಟಿ ಏನಿದೆ, ಈ ಸ್ಕೆಪ್ಟರ್ ಸ್ವೇಕ್ಕಿಂತ ಮೇಲೆ, ಅದನ್ನ ಯಾರು ಮೀರ್ಸಕ್ ಆಗಲ್ಲ ಅಂತ ಹೇಳ್ತಾ ಇದ್ದಾರೆ. ಇಟ್ ಇಸ್ ಎನ್ಥ್ರೋನ್ಡ್ ಇನ್ ದ ಹಾರ್ಟ್ ಆಫ್ ಕಿಂಗ್ಸ್. ಅಂದ್ರೆ ಎನ್ಥ್ರೋನ್ಡ್ ಅಂದ್ರೆ ಸೀಟೆಡ್. ಈ ಒಂದು ಕ್ವಾಲಿಟಿ ಇಟ್ ಇಸ್ ಅನ್ನೋದೇನಿದೆ ಇಲ್ಲಿ ಅದು ಮರ್ಸಿಗೆ ರೆಫರ್ ಆಗ್ತಿದೆ. ಸೊ ಇವ್ರೇನಂತ ಇದ್ದಾರೆ ಪೋರ್ಷಿಯಾ ಅವರು, ಮರ್ಸಿ ಏನಿದೆ ಅದು ಒಬ್ಬ ರಾಜನ ಮನಸ್ಸಲ್ಲಿ ಕೂತಿದೆ ಅಂತ ಹೇಳ್ತಾ ಇದ್ದಾರೆ. ಇಟ್ ಇಸ್ ಅನ್ ಆಟ್ರಿಬ್ಯೂಟ್ ಟು ಗಾಡ್ ಹಿಮ್ಸೆಲ್ಫ್.
ಅಟ್ರಿಬ್ಯೂಟ್ ಅಂದ್ರೆ ಒಂದು ಕ್ಯಾರೆಕ್ಟರ್, ಅರ್ಥ ಆಯ್ತಾ, ಅಥವಾ ಒಂದು ಕ್ವಾಲಿಟಿ. ಸೊ ಈ ಮರ್ಸಿ ಅನ್ನೋ ಕ್ವಾಲಿಟಿ ಏನಿದೆ ಅದು ದೇವರು ಇದ್ದಾಗೇನೆ ಅಂತ ಹೇಳ್ತಾ ಇದ್ದಾರೆ. ದೇವರಿನ ಒಂದು ಕ್ವಾಲಿಟಿ ಇದ್ದಾಗೇನೆ ಅಂತ ಹೇಳ್ತಾ ಇದ್ದಾರೆ. ಅಂಡ್ ಅರ್ಥ್ಲಿ ಪವರ್ಸ್ ಡಾಟ್ ದೆನ್ ಶೋ ಲೈಕ್ ಎಸ್ ಗಾಡ್ಸ್. ಸೊ ಇದೇನಿದೆ, ಈ ಒಂದು ಲೈಕ್ ಎಸ್ ಗಾಡ್ಸ್ ಅಂದ್ರೆ ಲೈಕ್ ದಟ್ ಆಫ್ ಗಾಡ್ಸ್. ಅಂಡ್ ಅರ್ಥ್ಲಿ ಪವರ್ ಡಸ್ ದೆನ್ ಶೋ ಲೈಕ್ ಎಸ್ ಗಾಡ್ಸ್ ಅಂದ್ರೆ ಹೊಸ ಇಂಗ್ಲಿಷ್ ಅಲ್ಲಿ ಹೆಂಗ್ ಓದ್ತೀವಿ ಇದು, ಅಂಡ್ ಅರ್ಥ್ಲಿ ಪವರ್ಸ್ ಡಸ್ ದೆನ್ ಶೋ ಲೈಕ್ ದ್ಯಾಟ್ ಆಫ್ ಗಾಡ್. ಸೊ ಈ ಒಂದು ಅರ್ಥ್ಲಿ ಪವರ್ ಏನಿದೆ ಅದು ಯಾವುದೇ ಒಂದು ರೀತಿಯಾದ ಒಂದು ಪವರ್ ಇರ್ಬೋದು, ಬಟ್ ಈ ಮರ್ಸಿ ಅನ್ನೋ ಪವರ್ ಏನಿದೆ ಅದು ಎಲ್ಲದಕ್ಕಿಂತ ಹೆಚ್ಚು. ವೆನ್ ಮರ್ಸಿ ಸೀಸನ್ಸ್ ಜಸ್ಟಿಸ್. ಸೊ ಈ ಒಂದು ಅರ್ಥ್ಲಿ ಪವರ್ ಮೇಲೆ ಮರ್ಸಿನ ನಾವು ಒಂದು ಸೀಸನಿಂಗ್ ಆಗಿ ಹಾಕಿದ್ರೆ ಆ ಒಂದು ಕಿಂಗ್ ಏನಿರ್ತಾನೆ ಅವನು ಗಾಡ್ ತರಾನೇ ಆಗ್ಬಿಡ್ತಾನೆ ಅಂತ ಹೇಳ್ತಾ ಇದ್ದಾರೆ. ಅರ್ಥ ಆಯ್ತಾ? ಸೊ ಈ ಒಂದು ಇಂಪಾರ್ಟೆಂಟ್ ಕ್ವಾಲಿಟಿ ಏನಿದೆ ಅದು ತುಂಬಾ ತುಂಬಾ ಇಂಪಾರ್ಟೆಂಟು. ಅಂಡ್ ಈ ಮರ್ಸಿ ಏನಿದೆ ಅದು ನಮ್ಮಲ್ಲಿ, ನಿಮ್ಮಲ್ಲಿ ಮತ್ತೆ ಎಲ್ಲರಲ್ಲೂ ಇರಲೇಬೇಕು. ಸೊ ಇಲ್ಲಿ ಪೋರ್ಷಿಯಾ ಒಬ್ಬನಿಗೆ ಜಸ್ಟಿಸ್ಗೋಸ್ಕರ, ಒಬ್ಬನಿಗೋಸ್ಕರ ಮಾತಾಡ್ತಾ ಇದ್ದಾಳೆ. ಅಂಡ್ ಅವಳು ಹೇಳ್ತಾಳೆ, ನೀವು ಯಾವುದೇ ರೀತಿಯಾದ ನಿಮ್ಮ ಒಂದು ಪನಿಷ್ಮೆಂಟ್ ನ ನೀಡ್ಬೋದು, ಬಟ್ ನೀವು ಕರುಣೆ ತೋರಿಸ್ತಿರಲ್ಲ ಅದಕ್ಕಿಂತ ಹೆಚ್ಚಾಗಿ ಏನಿಲ್ಲ. ಅದನ್ನ ನೀವು ತೋರಿಸಿದ್ರೆ ನೀವು ಬರೀ ಒಂದು ಕಿಂಗ್ ಆಗಿ ಉಳ್ಕೊಂಡ್ಬಿಡಲ್ಲ, ಬಟ್ ದೇವ್ರ ಹಾಗೆ ಕಾಣ್ತೀರಾ ಅಂತ ಹೇಳ್ತಾ ಇದ್ದಾಳೆ. ಸೊ ಈ ಒಂದು ಪದ್ಯನ ಹೇಳ್ದಂಗೆ ಪ್ರತಿ ಸೆಂಟೆನ್ಸ್ ನ ನಿಮಗೆ ಒಂದು ಎಕ್ಸಾಂಪಲ್ ಕೇಳ್ಬೋದು ಎಕ್ಸ್ಟ್ರಾಕ್ಟ್ ಆಗಿ, ಮತ್ತೆ ಪೂರ್ತಿ ಪದ್ಯ ಮೆಮೊರೈಸೇಷನ್ಗಿದೆ. ನಾನಿಲ್ಲಿ ಏನ್ ಮಾಡಿದ್ದೀನಿ, ಪ್ರತಿ ಒಂದು ಪದವನ್ನ ಎಕ್ಸ್ಪ್ಲೇನ್ ಮಾಡಿರೋದ್ರಿಂದ ನಿಮ್ಗೆ ನ್ಯಾಪ್ಕಾ ಇಟ್ಕೊಳ್ಳೋಕ್ಕೂ ಈಸಿ ಮಕ್ಕಳೇ. ಸೊ ಅದನ್ನ ನೀಟಾಗಿ ಓದ್ಕೊಳ್ಳಿ ಮತ್ತೆ ಬರ್ದಿ ಓದ್ಕೊಳ್ಳಿ. ಇವಾಗ ಪ್ರೀವಿಯಸ್ ಇಯರ್ ಕ್ವೆಶ್ಚನ್ಸ್ ನ ನೋಡೋಣ ಬನ್ನಿ. It droppeth as the gentle rain from heaven upon the place beneath. ಇಲ್ಲಿ ಒಂದು ಪಾರ್ಟ್ ನ ತಗೊಂಡಿದ್ದಾರೆ, ಒಂದು ಸೆಂಟೆನ್ಸ್ ನ ತಗೊಂಡಿದ್ದಾರೆ ನಿಮ್ಮ ಪದ್ಯದಿಂದ. ಅಂಡ್ ಅದನ್ನ ಎಕ್ಸ್ಟ್ರಾಕ್ಟ್ ಆಗಿ ಕೇಳಿದ್ದಾರೆ 3 ಮಾರ್ಕ್ಗೆ. ಪ್ರತಿ ಒಂದು ಎಕ್ಸ್ಟ್ರಾಕ್ಟ್ ಅಲ್ಲಿ 3 ಪ್ರಶ್ನೆಗಳನ್ನ ಕೇಳಿರ್ತಾರೆ, 3 ಸಬ್ ಪ್ರಶ್ನೆಗಳನ್ನ ಕೇಳಿರ್ತಾರೆ. ಮೊದಲನೇದಾಗಿ ವಾಟ್ ಇಸ್ ಕಂಪೇರ್ ಟು ದ ಜೆಂಟಲ್ ರೇನ್. ಇಲ್ಲಿ ಏನನ್ನ ನಾವು ಜೆಂಟಲ್ ರೇನ್ಗೆ ಕಂಪೇರ್ ಮಾಡ್ತಿದೀವಿ, ಯಾವ್ದನ್ನ ಕಂಪೇರ್ ಮಾಡ್ತಿದೀವಿ, ಕ್ವಾಲಿಟಿ ಆಫ್ ಮರ್ಸಿನ. ಸೊ ಇಲ್ಲಿ ನಾನು ಎ ಅಂತ ಹಾಕ್ಬಿಡು ದ ಕ್ವಾಲಿಟಿ ಆಫ್ ಮರ್ಸಿ ಇಸ್ ಕಂಪೇರ್ ಟು ದ ಜೆಂಟಲ್ ರೇನ್ ಅಂತ ಬರ್ದಿದ್ದೀನಿ. ನೆಕ್ಸ್ಟ್, what benefit does it bring to the people? ಈ ಕ್ವಾಲಿಟಿ ಆಫ್ ಮರ್ಸಿ ಯಾವ ರೀತಿಯಾದ ಒಂದು ಬೆನಿಫಿಟ್ ನ ತರತ್ತೆ ಜನಗಳಿಗೆ ಅಂತ ಕೇಳಿದ್ದಾರೆ. ಸೊ ಆನ್ಸರ್ ಏನು, ದ ಕ್ವಾಲಿಟಿ ಆಫ್ ಮರ್ಸಿ ಹ್ಯಾಸ್ ಡ್ಯುಯಲ್ ಬೆನಿಫಿಟ್ಸ್. 2 ರೀತಿಯಾದ ಬೆನಿಫಿಟ್ ಇದೆ. ಯಾವುದು, ಇಟ್ ಬೆನಿಫಿಟ್ಸ್ ದ ಗಿವರ್, ಯಾರು ಕರುಣೆನ ಅಥವಾ ಮರ್ಸಿನ ತೋರಿಸ್ತಿದ್ದಾರೆ ಅವ್ರಿಗೂ ಕೂಡ ಒಂದು ಬ್ಲೆಸ್ಸಿಂಗ್ ಸಿಗತ್ತೆ. ಅಂಡ್ ಇಟ್ ಆಲ್ಸೋ ಬೆನಿಫಿಟ್ಸ್ ದ ರಿಸೀವರ್, ಯಾರಿಗೆ ಸಿಗ್ತಿದೆ ಅವ್ರು ಆಗ್ಲೇ ಬ್ಲೆಸ್ ಆಗಿರ್ತಾರಲ್ವಾ, ಬಟ್ ಕೊಡೋರ್ಗೂ ಕೂಡ ಬ್ಲೆಸ್ಸಿಂಗ್ ಇರತ್ತೆ. ವೈ ಡಸ್ ದ ಕಿಂಗ್ ನೀಡ್ ಇಟ್ ಇನ್ ದ ಕಾಂಟೆಕ್ಸ್ಟ್. ಯಾಕೆ ಕಿಂಗು ಮರ್ಸಿನ ಇಟ್ಕೊಳ್ಬೇಕು, ಅವ್ರಿಗೆ ಯಾಕೆ ಮರ್ಸಿನ ನೀಡಿದೆ ಅಂತ ಕೇಳ್ತಾ ಇದ್ದಾರೆ. ದ ಸ್ಪೀಕರ್ ಇಸ್ ಅಪೀಲಿಂಗ್ ಫಾರ್ ದ ಕಿಂಗ್ ಟು ಶೋ ಮರ್ಸಿ. The quality of mercy is compared to a divine quality, especially for people in power like kings. The person granting mercy can be considered God-like. The display of this quality by the king would have more value and would appeal to the people more than harsh laws or forceful judgment. ಈ ವರ್ಲ್ಡ್ಲಿ ಪವರ್ಸ್ಗಿಂತ ಹೆಚ್ಚಾಗಿ ಜನಗಳಿಗೆ ಇಷ್ಟ ಬರೋದು ಯಾವುದು, ಮರ್ಸಿ. ಅಂಡ್ ಒಬ್ಬ ಕಿಂಗು ಈ ಒಂದು ಪನಿಷ್ಮೆಂಟ್ ಅದನ್ನೆಲ್ಲ ಕೊಡೋದು ನಿಲ್ಲಿಸಿ ನಮ್ಮ ಒಂದು ಇದಕ್ಕೆ ರಿಲೈ ಆದ್ರೆ, ಮರ್ಸಿಗೆ ರಿಲೈ ಆದ್ರೆ ಯಾವುದೇ ರೀತಿಯಾದ ಒಂದು ಕಷ್ಟ ಅನ್ನೋದಿರಲ್ಲ. ಅಂಡ್ ಇನ್ನೊಂದೇನು, ಕಿಂಗ್ಗೆ ನಾವು ಒಂದು ಗಾಡ್ ಲೈಕ್ ಪೊಸಿಷನ್ ನ ಕೂಡ ನೀಡ್ತೇವೆ. ಹೌ ಡಸ್ ಪೋರ್ಷಿಯಾ ಡಿಸ್ಕ್ರೈಬ್ ದ ಕ್ವಾಲಿಟಿ ಆಫ್ ಮರ್ಸಿ. ಸೊ ಇವಾಗ ಪೂರ್ತಿ ಪದ್ಯದಿಂದ ಸಮ್ಮರಿನ ನೀವು ಇಲ್ಲಿ ಬರಿಬೇಕು. ಇದು 4 ಅಂಕಗಳಿಗೆ ಕೇಳಿದ್ದಾರೆ, 2 ಸತಿ ಕೇಳಿದ್ದಾರೆ ನೋಡಿ, ಮಾರ್ಚ್ ಮತ್ತೆ ಜೂನ್ 2015. Okay, the quality of mercy is an extract from William Shakespeare's play Merchant of Venice. ನೀವು ಇಲ್ಲಿ ನೋಡಿದಾಗೆ ನಾನೊಂದು ಸ್ಟಾರ್ಟಿಂಗ್ ಸ್ಟೇಟ್ಮೆಂಟ್ ನ
ಕೊಟ್ಟಿದ್ದೀನಿ ಆಯ್ತಾ. ಸೊ ಒಂದು ಇಂಟ್ರೊಡಕ್ಟರಿ ಸ್ಟೇಟ್ಮೆಂಟ್ ನ ನೀವು ಹಾಕಿದಾಗ ಏನಾಗುತ್ತೆ, ನಿಮ್ಮ ಆನ್ಸರ್ ಚೆನ್ನಾಗಿ ಸ್ಟಾರ್ಟ್ ಆಗುತ್ತೆ. ಸೊ ನೀವು ಒಂದು ಪದ್ಯನ ಅಥವಾ ಒಂದು ಪ್ರೋಸಿನ ಹೆಸರನ್ನ ನೋಡ್ಕೊಂಡು ಯಾರು ಬರ್ದಿದ್ರು ಅಂತ ನೋಡ್ಕೊಂಡ್ರೆ ಇದನ್ನ ನೀವು ಈಸಿಯಾಗಿ ಬರಿಬಹುದು ಈ ಇಂಟ್ರೊಡಕ್ಟರಿ ಸ್ಟೇಟ್ಮೆಂಟ್ ನ. ದ ಎಕ್ಸ್ಟ್ರಾಕ್ಟ್ ಇಸ್ ಅ ಪಾರ್ಟ್ ಆಫ್ ಅ ಮೊನೊಲಾಗ್ ಡೆಲಿವರ್ಡ್ ಬೈ ಪೋರ್ಷಿಯಾ ಹೂ ಇಸ್ ಅಪೀಲಿಂಗ್ ಫಾರ್ ಮರ್ಸಿ. She describes mercy as being one of the mightiest qualities. She says that it isn't a quality that can be forced. It should be granted naturally like the gentle fall of rain from heaven. Just like rain brings relief for the general public and is considered a gift from the gods, mercy can be considered a divine gift and the giver becomes godlike. Portia also says that the quality of being merciful shows a greater power of kings compared to the symbols like crowns and scepters. Instead of enforcing harsh laws, if the king displays mercy, his subjects would appreciate it more. She concludes by saying mercy should be the center of all decisions of the justice. So ಅಲ್ಲಿಗೆ ನಾವು ನೋಡಿದೀವಿ, ಅದು ಕಂಪ್ಲೀಟ್ ಸಮ್ಮರಿನ ನಾನು ಅಲ್ಲಿ ಬರ್ದಿದ್ದೆ. ಸೊ ಅದನ್ನ ನೀವು ನೋಡ್ಕೊಂಡ್ರೆ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಒಂದ್ ಹೇಳ್ತೀನಿ ಮಕ್ಕಳೇ, ಪದ್ಯದಲ್ಲಿ ಎಸ್ಪೆಷಲಿ ನಿಮಗೆ ಸಮ್ಮರಿ ತಿಳ್ಕೊಂಡಿದ್ರೆ ಒಂದು 4 ಮಾರ್ಕ್ ಕ್ವೆಶ್ಚನ್ ನ ಈಸಿಯಾಗಿ ಆನ್ಸರ್ ಮಾಡ್ಬೋದು. ಇವಾಗ ಸ್ವಲ್ಪ ಫಿಗರ್ ಆಫ್ ಸ್ಪೀಚ್ ನ ನೋಡೋಣ. ದ ಕ್ವಾಲಿಟಿ ಆಫ್ ಮರ್ಸಿ ಇಸ್ ನಾಟ್ ಸ್ಟ್ರೇನ್ಡ್. ಇಲ್ಲಿ ಒಂದು ಐರನಿನ ಯೂಸ್ ಮಾಡ್ತಾಳೆ. ದ ಸ್ಪೀಕರ್ ಸೇಸ್ ದಟ್ ಮರ್ಸಿ ಶುಡ್ ಕಮ್ ನ್ಯಾಚುರಲಿ ಅಂಡ್ ನಾಟ್ ಬಿ ಫೋರ್ಸ್ಡ್, whereas her monologue is to persuade, force the money lender to be merciful. ಸೊ ಈ ಒಂದು ಮೊನೊಲಾಗ್ ಅಲ್ಲಿ ಅವಳು ಆ ಒಂದು ಮನಿ ಲೆಂಡರ್ ಇರ್ತಾರಲ್ಲ ಅವನ್ಗೆ ಹೇಳ್ತಾ ಇದ್ದಾಳೆ, ಏನಂತ ಹೇಳ್ತಾ ಇದ್ದಾಳೆ, ಪ್ಲೀಸ್ ಮರ್ಸಿನ ತೋರ್ಸು ಅಂತ. ಅವಳೇ ಪ್ಲೀಡ್ ಮಾಡೋವಾಗ, ಅವಳೇ ಒಂದು ಫೋರ್ಸ್ಡ್ ಆಗಿ ಮಾತಾಡೋವಾಗ ಈ ಒಂದು ಸ್ಟೇಟ್ಮೆಂಟ್ ಏನಿದೆ ಅದು ಐರನಿ ಆಗುತ್ತೆ. ಬಿಕಾಸ್ ಇಲ್ಲಿ ಅವ್ಳು ಹೇಳ್ತಾ ಇದ್ದಾಳೆ ಮರ್ಸಿ ಏನು ನ್ಯಾಚುರಲಿ ಬರಬೇಕು, ಫೋರ್ಸ್ ಮಾಡಬಾರ್ದು ಅಂತ. ಬಟ್ ಅವಳು ಆ ಮೊನೊಲಾಗ್ ಅಲ್ಲಿ ಆಕ್ಚುಲಿ ಒಬ್ಬ ಮನಿ ಲೆಂಡರ್ಗೆ ಫೋರ್ಸ್ ಮಾಡ್ತಿರ್ತಾಳೆ. ಇಟ್ ಡ್ರಾಪೆತ್ ಆಸ್ ದ ಜೆಂಟಲ್ ರೇನ್ ಫ್ರಮ್ ಹೆವೆನ್ ಅಪಾನ್ ದ ಪ್ಲೇಸ್ ಬಿನೀತ್. Gentle rain from heaven is compared to the person granting mercy. ಈ ಒಂದು ಜೆಂಟಲ್ ರೇನ್ ಏನಿದೆ ಒಂದು ಹೆವೆನ್ ಇಂದ, ಅದನ್ನ ಅವಳು ಆ ಒಂದು ಜನ ಇರ್ತಾರಲ್ಲ, ಆ ಒಂದು ಮನುಷ್ಯ ಮರ್ಸಿನ್ ಗ್ರಾಂಟ್ ಮಾಡ್ತಿರ್ತಾನಲ್ಲ ಅವ್ರ ಜೊತೆಗೆ ಕಂಪೇರ್ ಮಾಡ್ತಾಳೆ. ದಿಸ್ ಆಲ್ಸೋ ಸಜೆಸ್ಟ್ ದಟ್ ಮರ್ಸಿ ಇಸ್ ಡಿವೈನ್. ನಾನು ಹೇಳ್ದಾಗೆ ಹೆವೆನ್ ಅಂತ ಹೇಳಿದಾಗ ಮರ್ಸಿನೇ ಒಂದು ಗಾಡ್ ಲೈಕ್ ಕ್ಯಾರೆಕ್ಟರಿಸ್ಟಿಕ್ ಅಂತ ಕೂಡ ಹೇಳ್ತಾಳೆ. This mightiest in the mightiest. ಇಲ್ಲಿ ಎಪಿಗ್ರಾಮ್ ನ ಯೂಸ್ ಮಾಡಿದ್ದಾರೆ. ಇದೊಂದು ಕ್ಯಾಚಿ ಸ್ಟೇಟ್ಮೆಂಟ್ ಆಗಿ ಯೂಸ್ ಮಾಡಿದ್ದಾಳೆ. ಬಿಕಾಸ್ ಇಲ್ಲಿ ಮೈಟಿ ಅಂತ ಒಂದು ವರ್ಡ್ ಮೇಲೆ ಸ್ಟ್ರೆಸ್ ಮಾಡಿ ಹೇಳೋದಕ್ಕೆ ಎಪಿಗ್ರಾಮ್ ನ ಯೂಸ್ ಮಾಡಿಕೊಂಡು, ಕ್ಯಾಚಿ ಸ್ಟೇಟ್ಮೆಂಟ್ ನ ಯೂಸ್ ಮಾಡ್ಕೊಂಡು ಒಂದು ಎಂಫಸಿಸ್ ನ ನೀಡಕ್ ಟ್ರೈ ಮಾಡ್ತಾ ಇದ್ದಾಳೆ. ಏನ್ ಎಂಫಸಿಸ್, ಹೇಗೆ ಮರ್ಸಿ ಒಂದು ಮೈಟಿ ಆಗಿರುವಂತಹ ಒಂದು ಕ್ವಾಲಿಟಿ ಅಂತ. His scepter shows the force of temporal power. Metonym anta use ಮಾಡಿದಾಳೆ ಇಲ್ಲಿ. A scepter is used as a symbol to show the force of authority or worldly power held by the king. ಸೊ ಇಲ್ಲಿ ಸ್ಕೆಪ್ಟರ್ ಅನ್ನೋದೇನಿದೆ ಅದು ಬರೀ ಒಂದು ರಾಡ್ ಆಗಿ ಇಲ್ಲಿ ತೋರಿಸಿಲ್ಲ, ಬಟ್ ಅವನ ಹತ್ರ ಇರುವಂತಹ ಕಿಂಗ್ ಅಥವಾ ಕ್ವೀನ್ ಹತ್ರ ಇರುವಂತಹ ಒಂದು ವರ್ಲ್ಡ್ಲಿ ಪವರ್ಸ್ ನ ಡಿಪಿಕ್ಟ್ ಮಾಡಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಬಟ್ ಮರ್ಸಿ ಇಸ್ ಅಬೌವ್ ದಿಸ್ ಸ್ಕೆಪ್ಟರ್ಡ್ ಸ್ವೇ. ಇಲ್ಲಿ ಅಲಿಟ್ರೇಷನ್ ಯೂಸ್ ಮಾಡಿದ್ದಾರೆ. ಸ್ಕೆಪ್ಟರ್ಡ್ ಸ್ವೇ ಅಲ್ಲಿ ಸ ಇಂದ ಏನ್ ಬಿಗಿನ್ ಆಗುತ್ತೆ ಅದಕ್ಕೆ ಇದು ಒಂದು ಅಲಿಟ್ರೇಷನ್ ಸೌಂಡ್ ಸ, ಆಯ್ತಾ. ಬಟ್ ಮರ್ಸಿ ಇಸ್ ಅಬೌವ್ ದಿಸ್ ಸ್ಕೆಪ್ಟರ್ಡ್ ಸ್ವೇ. ಅದು ಒಂದು ಅಲಿಟ್ರೇಷನ್ ಜೊತೆಗೆ ಇದು ಒಂದು ಮೆಟಫರ್ ಕೂಡ. ಇಲ್ಲಿ ಸ್ಕೆಪ್ಟರ್ಡ್ ಸ್ವೇ ಏನಿದೆ ಅದು ಈ ಒಂದು ಅಥಾರಿಟಿನ ಪವರ್ನ ಡಿಪಿಕ್ಟ್ ಮಾಡ್ತಾ ಇದೆ. ಸೊ ಮಕ್ಕಳೇ, ಇದರ ಜೊತೆಗೆ ನಾವು ಈ ಪದ್ಯದಿನ ಅಂತ್ಯಕ್ಕೆ ಬಂದಿದ್ದೀವಿ. ಸೊ ನಿಮಗೆ ಗೊತ್ತಿರೋ ಹಾಗೆ ನಾನು ಇನ್ನೊಂದು ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಆ ವಿಡಿಯೋಲಿ ನಾವೇನು ಮಾಡ್ತೀವಿ, ಕಂಪ್ಲೀಟ್ ಸಮರಿನ ನೋಡ್ತೇವೆ. ಸೊ ಖಂಡಿತ ಅದಕ್ಕೆ ಕೂಡ ಜಾಯ್ನ್ ಆಗಿ ಅದನ್ನ ನೋಡಿ ಕೂಡ ಅಪ್ಲೋಡ್ ಆಗಿರುತ್ತೆ. ಸೊ ಅದರ ಜೊತೆಗೆ ನಮ್ಮ ಬೇರೆ ಸಬ್ಜೆಕ್ಟ್ಸಿನ ವಿಡಿಯೋಸ್ನ ಕೂಡ ನೋಡಿ. ಆ್ಯಂಡ್ ನಾನು ನಿಮ್ಮನ್ನು ಮತ್ತೆ ಭೇಟಿ ಆಗ್ತೀನಿ ಇನ್ನೊಂದು ಲೆಸನ್ ಜೊತೆ. ಅಲ್ಲಿ ತನಕ ಟಾಟಾ, ಬಾಯ್ ಬಾಯ್.